ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗಿರೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾವು ಯಾಕೆ ಇಷ್ಟು ದಿನ ವೀಡಿಯೋ ಮಾಡ್ತಿರ್ಲಿಲ್ಲ ಅಂದರೆ ಸ್ವಲ್ಪ ಕಾರಣಗಳಿತ್ತು. ಸೊ ಹಾಗಾಗಿ ವೀಡಿಯೋಗಳನ್ನ ಮಾಡ್ತಿರ್ಲಿಲ್ಲ. ಇನ್ನು ಮುಂದೆ ಹಾಗೆ ಮಾಡಲ್ಲ, ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ತಾಯಿರ್ತೀನಿ. ಬಟ್ ಏನಪ್ಪ ಅಂದರೆ ದಿನ ಏನು ವೀಡಿಯೋ ಮಾಡೋದು, ಏನು ಕಂಟೆಂಟ್ ಇದು ಮಾಡೋದು ಅದೇ ಯೋಚನೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮಾಡೋಕ್ಕಾಗ್ತಿಲ್ಲ. ಮೇಯ್ನಾಗಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಅಂದರೆ 6 ವರ್ಷ ತುಂಬಿದೆ. ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ. 6 ವರ್ಷ ಎಷ್ಟು ಬೇಗ. ನನ್ನ ಮಗನಿಗೆ ಆಲ್ರೆಡಿ ಇವಾಗ 5 ವರ್ಷ ಕಂಪ್ಲೀಟ್ ಆಗಿದೆ. ಫಸ್ಟು ನಮ್ಮ ರಾಖಿ ಅವ್ರಿಗೆ 6ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಹೀಗೆ ಇಬ್ಬರು ಖುಷಿಯಾಗಿ ಸ್ವಲ್ಪ ಕಿತ್ತಾಡಿಕೊಂಡು ಜಾಸ್ತಿ ಪ್ರೀತಿ ಮಾಡಿಕೊಂಡು ಚೆನ್ನಾಗಿರೋಣ ಅಷ್ಟೇ. ದೇವರು ನಮಗೆ ಒಳ್ಳೇದು ಮಾಡಲಿ. ನನ್ನ ಮಗ ಕೂಡ ವಿಶ್ ಮಾಡ್ತಾನೆ. ಥ್ಯಾಂಕ್ ಯು. ಇದು ಆಮೇಲೆ ಇನ್ನೊಂದು ಇನ್ಸ್ಟಾದಲ್ಲಿ ಮತ್ತು ವಾಟ್ಸಪ್ಪಲ್ಲಿ ತುಂಬ ಜನ ವಿಶಸ್ ಕಳಿಸಿದ್ದೀರ. ಆದಷ್ಟು ಈ ಸತಿ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇವತ್ತು ಎಲ್ಲೂ ಹೋಗಲಿಲ್ವಾ, ಏನು ಪ್ಲ್ಯಾನಿಂಗ್ ಇಲ್ವಾ ಅಂತ ಅನ್ಕೋಬೋದು. ಇವತ್ತು ಎಲ್ಲೂ ಹೋಗಲಿಲ್ಲ, ರಾಖಿ ಅವ್ರಿಗೆ ಕೆಲಸ ಇತ್ತು. ಸೊ ಹಾಗಾಗಿ ಎಲ್ಲಿಗೂ ಹೋಗಲಿಲ್ಲ. ಈವ್ನಿಂಗಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟು ಮೈಸೂರಲ್ಲೆಲ್ಲ ಈವ್ನಿಂಗೇ ಜಾಸ್ತಿ ಟೆಂಪಲ್ಗಳೆಲ್ಲ ಚೆನ್ನಾಗಿ ನೋಡೋದಕ್ಕೂ. ಹಾಗಾಗಿ ನೈಟ್ ಹೋಗೋಣ ಅಂತ ಅಂದ್ಕೊಂಡು ಅವ್ರ ಕೆಲಸ ಮುಗಿಸ್ಕೊ ಬಂದಮೇಲೆ ಸಂಜೆ ಹೋಗ್ತೀವಿ. ಇವಾಗ ಸ್ನಾನ ಆಗಿ ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದು ರೆಡಿಯಾಗಿ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾಯಿರೋದು. ತುಂಬ ದಿನ ಆಗ್ಬಿಟ್ಟಿತ್ತು. ಅದರಲ್ಲೂ ಈ ರೂಮಲ್ಲಂತೂ ವ್ಲಾಗ್ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ತುಂಬಾ ಸೆಕೆ. ಎಷ್ಟು ಸೆಕೆ ಅಂದರೆ ನೋಡಿ, ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಅಷ್ಟು ಸೆಕೆ ಬರುತ್ತದೆ. ಬನ್ನಿ, ಇವತ್ತಿಂದು ಆ್ಯನಿವರ್ಸರಿ ಬ್ಲಾಗ್ ಕಂಪ್ಲೀಟಾಗಿ ವಿಡಿಯೋದಲ್ಲಿರುತ್ತೆ. ನಾವು ಯಾವ ಟೆಂಪಲ್ಗೆ ಹೋಗ್ತೀವಿ ಮತ್ತು ಏನೆಲ್ಲ ಸೆಲೆಬ್ರೇಷನ್ ಇರುತ್ತೆ ಅದು ಕಂಪ್ಲೀಟ್ ವಿಡಿಯೋ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮತ್ತು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಹೀಗೆ ಸದಾ ಇರಲಿ. ಇನ್ನೊಂದು ಏನು ಅಂದರೆ, ಈ ಸಲ ಸೆಲೆಬ್ರೇಷನ್ ಅಂತ ಏನು ಗ್ರ್ಯಾಂಡಾಗಿ ಏನೂ ಮಾಡ್ಕೊಳ್ಳಿಲ್ಲ, ತುಂಬಾ ಸಿಂಪಲ್ಲು. ಯಾಕೆಂದರೆ ನಾವು ಸೆಲೆಬ್ರೇಷನ್ ಎಷ್ಟು ಜೋರಾಗಿ ಮಾಡ್ಕೋತೀವಿ ಅನ್ನೋದಕ್ಕಿಂತ ಎಷ್ಟು ಚೆನ್ನಾಗಿರ್ತೀವಿ ಅನ್ನೋದು ಮುಖ್ಯ. ತುಂಬ ಕಡೆ ಬರೀ ಒಂದೇನೋ ಕೊಡಿಸ್ಲಿಲ್ಲ ಅನ್ನೋದಕ್ಕೋಸ್ಕರನೇ ಜಗಳಗಳಾಗಿರೋದುಂಟು. ಆ ಥರ ಎಲ್ಲ ನಮ್ಮ ಕಡೆ ಎಲ್ಲ ಸೀನೇ ಇಲ್ಲ. ನಾವು ಅದೇ ಬೇಕು ಇದೇ ಬೇಕು ಅಂತಲೂ ಕೇಳಲ್ಲ. ಅವ್ರಿಗಂತೂ ಆ ಥರ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ನನಗೆ ಬೇಕಾದ್ರೆ ಒಂದು ಪಕ್ಷ ಇರುತ್ತೆ, ನಾನು ಬೇಕಾದ್ರೆ ಆ ಥರ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು, ಹಿಂಗೆ ಹಾಗೆ ಅಂತ ಇರುತ್ತೆ. ಬಟ್ ನಮ್ಮ ರಾಖಿಗೂ ಆ ಥರ ಇಲ್ಲ. ನಾನೇನಾದ್ರು ಹೇಳಿದ್ರೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅವ್ರಿಗೆ ತೋರಿಸ್ಕೊಳ್ಳೋದು ಅಂದರೆ ಇಷ್ಟ ಇಲ್ಲ. ಸೊ ಹಾಗಾಗಿ ಮಾಡಿಲ್ಲ. ಈ ಸಲ ಸುಮ್ಮನೆ ಹಾಗೆ ಒಂದು ಚಾಕ್ಲೇಟ್ ತೊಗೊಂಡು ಬಂದು ಆ ದಿನ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಹಿ ತಿಂದ್ಬಿಟ್ಟು ವಿಶ್ ಮಾಡಿದ್ರು. ಸೊ ನಂಗೆ ಅಷ್ಟೇ ಸಾಕು ಅನ್ನಿಸ್ತು. ಆಮೇಲೆ ಇನ್ನೇನು, ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬ ಜನ ಅನ್ಸಬ್ಸ್ಕ್ರೈಬರ್ ಆಗ್ತಾಯಿದ್ದೀರಾ, ಯಾಕೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ರೀಸನ್ ಆದರೂ ಹೇಳ್ಬಿಟ್ಟು ಅನ್ಸಬ್ಸ್ಕ್ರೈಬರ್ ಆಗಿ. ವಿಡಿಯೋ ಮಾಡ್ತಾಯಿಲ್ಲ ಅನ್ನೋದಕ್ಕೋಸ್ಕರ ಸಬ್ಸ್ಕ್ರೈಬರ್ ಆಗ್ತಾಯಿಲ್ವೋ ಏನೋ ಗೊತ್ತಿಲ್ಲ. ಹೇಳಿದೆ ಅಲ್ವಾ, ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೀನಿ. ನನಗೂ ವೀಡಿಯೋ ಮಾಡಬೇಕು ಅಂತ ಆಸೆ. ಬಟ್ ಏನು ಮಾಡೋದು, ನಿಜವಾಗ್ಲೂ ಏನು ಹೇಳಬೇಕು, ಏನು ಮಾತಾಡಬೇಕು, ಯಾವುದ್ರ ಬಗ್ಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಮುಂದೆ ಕಂಟೆಂಟ್ ಸಿಗ್ಬೋದು ಅಂತ ಅನ್ಕೋತೀನಿ. ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ. ಇವತ್ತಿನ ಬ್ಲಾಗಲ್ಲಿ ನಮ್ಮ ಆ್ಯನಿವರ್ಸರಿ. ಸೀರಿಯಸ್ಲಿ 6 ವರ್ಷ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಇವಾಗ ಜಸ್ಟ್ 1-2 ವರ್ಷ ಕಳೆದಿದೆಯೇನೋ ಅಂತ ಅನಿಸುತ್ತೆ. ರಾತ್ರಿ ತಾನೇ ರಾಖಿ ಅವ್ರಂಗೆ ಅಂತಿರೋ 6 ವರ್ಷ ಅಲ್ವಾ ಅಂತ. ಆದರೆ ನೋಡಿ, ಕಣ್ಣು ಮುಚ್ಚಿ ಕಣ್ಣು ಬಿಡ ಅಷ್ಟರಲ್ಲಿ 6 ವರ್ಷ ಆಗೇ ಹೋಯಿತು. 6 ವರ್ಷದಲ್ಲಿ ಎಷ್ಟು ಹತ್ತಿದ್ದೀವಿ, ಎಷ್ಟು ನಕ್ಕಿದ್ದೀವಿ, ಎಷ್ಟು ಒಂದೊಂದನ್ನು ಸೆಲೆಬ್ರೇಷನ್ ಮಾಡಿದ್ದೀವಿ, ಒಂದೊಂದನ್ನು ಹಾಗೇ ನೋವುಗಳ್ನು ಕೂಡ ಪಟ್ಟಿದ್ದೀವಿ. ಅದು ನಮಗೆ ಮಾತ್ರ ಗೊತ್ತು.
ಏಕೆಂದರೆ ಜಾಸ್ತಿ ಖುಷಿ ವಿಷಯಗಳನ್ನ ಶೇರ್ ಮಾಡ್ಕೋಬೋದು, ಬಟ್ ನೋವಿನ ವಿಷಯಗಳನ್ನ ಜಾಸ್ತಿ ಶೇರ್ ಮಾಡ್ಕೊಳಕ್ಕಾಗುತ್ತಾ? ಸೊ ಆಗಲ್ಲ. ಹಾಗಾಗಿ ತುಂಬಾ 6 ವರ್ಷದಲ್ಲಿ ಕಲ್ತಿದ್ದೀವಿ ಕೂಡ. 6 ವರ್ಷ ನಮ್ಮ ಜೀವನದಲ್ಲಿ ಒಂದಷ್ಟು ಪಾಯಿಂಟ್ ಇದ್ದಂಗೆ, ಇನ್ನೂ ತುಂಬ ವರ್ಷ ಬೇಕು. ಇವಾಗಂತೂ 100 ವರ್ಷ ಎಲ್ಲ ಬದುಕ್ತೀವಿ ಅನ್ನೋ ಆಸೆನೇ ಇಲ್ಲ. ಏಕೆಂದರೆ ಇವಾಗಿನ ಫುಡ್ಡು, ಇವಾಗಿನ ಜನ್ರೇಷನು ಮತ್ತು ಈಗಿನ ಕಾಲದಲ್ಲಂತೂ ಒಂದು 50 ತನಕ ಬದುಕ್ತೀವಿ ಅನ್ನೋದೇ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಇವಾಗಿದ್ದವರು ನಾಳೆ ಇರಲ್ಲ. ನಾಳೆಯನ್ನು ನಾವು ಮುಂದಿನ ಆಸೆ ಇಟ್ಕೊಳ್ಳೋದ್ಕಿಂತ ಈ ದಿನ, ಈ ಕ್ಷಣನ ನಾವು ಖುಷಿ ಪಡಬೇಕು, ಈ ದಿನನ ನಾವು ಸಂಭ್ರಮಿಸಬೇಕು ಅಷ್ಟೇ. ಸೊ ಚೆನ್ನಾಗಿದೆ. ಸುಮ್ಮನೆ ಇದು ಮೆಹಂದಿ ಇತ್ತಲ್ಲ ಅಂತ ಹಾಕ್ಕೊಂಡೆ ಅಷ್ಟೇ, ಸಿಂಪಲ್ಲಾಗಿ. ಥ್ಯಾಂಕ್ ಯು. ಪೂಜೆ ಎಲ್ಲ ಮುಗೀತು, ಹೂ ಇರಲಿಲ್ಲ, ಹಾಗಾಗಿ ಸುಮ್ಮನೆ ಹಾಗೆ ದೀಪ ಹಚ್ಚಿದ್ದೀನಿ. ಸಂಜೆ ಈವ್ನಿಂಗ್ ಒಂದ್ಸಲ ಮಾಡೋಣ ಅಂತ ಹೇಳಿ. ಫೈನಲಿ ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿ ತಿನ್ನೋಣ ಅಂತ ಹೇಳಿ ಪುಳಿಯೋಗರೆ ಮಾಡಿದೆ, ತಿಂತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಬೇಜಾರಾಗ್ತಾಯಿತ್ತು, ಟಿ ವಿ ನೋಡ್ತಾ ತಿಂತಾಯಿದ್ದೆ. ತಿಂದಾಯಿತು. ಅಷ್ಟರಲ್ಲಿ ನನ್ನ ಮಗನಿಗೂ ಕೂಡ ಹೋಮ್ವರ್ಕ್ ಬರೆಸ್ಬೇಕಿತ್ತು. ಇವಾಗ ಅವನಿಗೆ ದಿನ ಒಂದೊಂದು ಸಬ್ಜೆಕ್ಟು ಹೋಮ್ವರ್ಕು ಕಳಿಸ್ಕೊಡ್ತಾರೆ. ಸೊ ದಿನ ಅವನ ಕೈಲಿ ಬರೆಸ್ಬೇಕು. ಸ್ಕೂಲ್ಗೆ ಹೋದ್ರೇ ಕಷ್ಟ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಮಾಡಿಸೋದು. ಈ ರಜೆ ಟೈಮಲ್ಲೂ ಈ ಥರ ಆದರೆ ಸ್ವಲ್ಪ ಕಷ್ಟನೇ, ಬಟ್ ಪ್ರಾಕ್ಟೀಸ್ ಆಗಲಿ ಅನ್ನೋದಕ್ಕೋಸ್ಕರ ಅವರು ಕಳಿಸ್ತಾ ಇದ್ದಾರೆ. ಸೊ ಏನು ಮಾಡೋಕ್ಕಾಗುತ್ತೆ, ಅದನ್ನು ಎಂಜಾಯ್ ಮಾಡ್ತಾ ಬರೆಸ್ಬೇಕು. ಸೊ ಹಾಗಾಗಿ ಹಾಗೇ ಬರೆಸ್ತಾ ಇದ್ದೀನಿ. ಈ ಸಲ ಆ್ಯನಿವರ್ಸರಿ ಸ್ಪೆಷಲ್ ಅಂತ ನೈಟು ರಾಖಿ ಅವರು ಕೇಕ್ ತಂದಿರಲಿಲ್ಲ ನನಗೆ ಅಂತ. 1 ಡಜನ್ ಬಳೆ ಮತ್ತು ಚಾಕ್ಲೇಟ್ ತಂದಿರು. ತುಂಬಾ ಇಷ್ಟ ಆಯಿತು. ಯಾಕೆಂದರೆ ನನಗೆ ಈ ಥರ ಬಳೆ ತೊಗೋಬೇಕು ಅನ್ನೋದು ಆಸೆ ಇತ್ತು. ಸ್ಟೋನ್ದು ತುಂಬ ಕಡೆ ನೋಡಿದ್ದೆ, ಗೋಲ್ಡ್ ಕಲರ್ ಹುಡುಕಿ ಅಂತ ಹೇಳಿದ್ದೆ, ಬಟ್ ಗೋಲ್ಡ್ ಕಲರ್ ಸಿಕ್ಕಿಲ್ಲ. ಫೈನಲಿ ಈ ಕಲರ್ ತಂದುಕೊಟ್ರು. ಹಾಗೆಯೇ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಸಂಜೆ ನಾವು 7 ಗಂಟೆ ಅಷ್ಟೊತ್ತಲ್ಲಿ ಹೊರಟಿದ್ವಿ. ಬನ್ನಿ ಹೇಗಿದೆ ಅಂತ ಹೇಳ್ತೀನಿ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ? ಇದು ರಾಮನ ದೇವಸ್ಥಾನ ಇಲ್ಲ, ನಾವು ಮದುವೆ ಆಗಿದ್ವಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯೋಗ ನರಸಿಂಹ ದೇವಸ್ಥಾನ ಹೋಗ್ತಾ ಇದ್ದೀವಿ. ಪ್ರತಿ ಸಲ ಕತ್ಲೆಲೆ ಬರ್ತೀವಿ. ಏನು ರಕ್ಕಿ ಇವತ್ತು ದೇವರು ಹೊರಡ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಪುಳಿಯೋಗರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಆ ದೇವ್ರಿಗೆ ನೈವೇದ್ಯ ಅಂತ ಅದನ್ನೇ ಮಾಡೋದು. ಸೊ ನಿಜವಾಗ್ಲೂ ಪ್ರತಿ ಸಲ ಹೋದಾಗಲೂ ಪುಳಿಯೋಗರೆನೇ ನಮಗೆ ಸಿಗ್ತಾ ಇರೋದು. ನನ್ನ ಮಗ ಕೂಡ ತಿನ್ನಲ್ಲ ಅಂತಿದ್ದ, ಒಂದು ತುತ್ತು ತಿನ್ನಿಸ್ದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವನೇ ತಿಂತಾ ಇದ್ದಾನೆ. ಚೆನ್ನಾಗಿತ್ತು. ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಖಾರ ಇತ್ತಾಯಿತು? ಇಲ್ಲ, ಮನೇಲಿ ಮಾಡಿದಾಗ ಫುಲ್ ಮೆಣಸಿನ್ಕಾಯಿ ಹಾಕಿರ್ತಾರೆ, ದೇವಸ್ಥಾನದಲ್ಲಿ ಮಾಡಿದಾಗ ಮೆಣಸಿನ್ಕಾಯಿ ಹಾಕಿರಬೇಕು. ಮೆಣಸಿನ್ಕಾಯಿ ಹಾಕಿರಲಿಲ್ವಂತೆ. ಸ್ವಲ್ಪ ಸ್ವೀಟ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಓಕೆ ಅಂತ ಹೇಳಿ ಇಬ್ಬರೂ ಬೇಗ ತಿಂತಾಯಿದ್ವಿ. ನಮ್ಮ ರಾಕಿಯವ್ರ ಮಾತ್ರ ಆ ಕಡೆ ತಿರ್ಕೊ ಕೂತಿದ್ರು. ಆಮೇಲೆ ನನ್ನ ಮಗ ನನಗೊಂತುತ್ತು ಅವ್ರ ಅಪ್ಪನಿಗೊಂತುತ್ತು ಅಂತ ತಿನ್ನಿಸ್ದ. ಹಾಗೆಯೇ ನಮಿತು ಹಾಕಿರೋ ಡ್ರೆಸ್ ಕೂಡ ನಾನು ಮೀಶೋದಲ್ಲಿ ತರಿಸಿರೋದು. ಅದ್ರದ್ದು ಪ್ರೈಸ್ ಅಮೌಂಟ್ ಬಂದು 162 ರುಪೀಸ್. ತುಂಬಾ ಚೆನ್ನಾಗಿದೆ ಡ್ರೆಸ್ ಅಂತೂ. ಹಾಗೆ ನಾನು ಹಾಕಿರೋ ಡ್ರೆಸ್ ಕೂಡ ಮೀಶೋದಲ್ಲಿ ತರಿಸ್ಕೊಂಡಿರೋದು. ಇದ್ರದ್ದು ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಈ ದೇವಸ್ಥಾನದಲ್ಲೇ ನಮ್ಮಿಬ್ಬರದ್ದು ಮದುವೆ ಆಗಿದ್ದು. ರೌಂಡ್ ಹೋಗಿದ್ದಕ್ಕೆ ಹೋಗ್ತಾ ಇಲ್ಲಿ ಊಟ ಕೂರಿಸಿದ್ರು, ಅಲ್ಲಿ ನಮ್ಮ ಮದುವೆ ಆಗಿದ್ದು. ಇಲ್ಲೇ ಅಲ್ಲೇನೆ ಮದುವೆ ಆಗಿದ್ದು ಮಂಟಪ. ಆ ಮಂಟಪದಲ್ಲೇ ನಮ್ಮ ಮದುವೆ ಆಗಿದ್ದು.
ಮದುವೆ ಮಾಡೋಕ್ಕಂತೂ ಮಸ್ತ್ ಜಾಗ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ವೈಕುಂಠ ಏಕಾದಶಿ, 2 ಲಕ್ಷ ತಿರುಪತಿ ಮಾದರಿ ಮಾಡೋ ಪ್ರಸಾದ. ಮದುವೆ ಟೈಮ್ಗೆ ಕರೆಕ್ಟಾಗಿ ಮಳೆ ಬಂದ್ಬಿಡುತ್ತೆ ನೋಡಿ. ಆಗಲೇ ಮಿಂಚು ಗುಡುಗು ಈ ಉದ್ದೇಶಕ್ಕೆ ಮಳೆ ಫುಲ್ಲು ಮಳೆ 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 ಮಳೆ. ಪ್ರತಿ ಸಲನೂ ಈವ್ನಿಂಗ್ ಟೈಮಲ್ಲಿ ಮಳೆಗೆ ಸಿಗಾಕೋತೀವಿ. ಲಾಸ್ಟ್ ಟೈಮು ಹೀಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಈ ಟೈಮು ಇನ್ನೂ ಬಂದಿಲ್ವಲ್ಲ, ಬರಲ್ಲ ಅಂತ ಹೋದ್ವಿ, ಬಟ್ ಸಿಗಾಕೋಬಿಟ್ವಿ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಕೇಕ್ ತಗೊಂಡು ಅಲ್ಲೇ ಏನಾದರೂ ತಿನ್ಕೊಂಡು ಇವತ್ತಿನ ಡೇನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಬಟ್ ಮಳೆಗೆ ಸಿಗಾಕೊಂಡಿರೋದಕ್ಕೆ ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಾನು ಮನೆಗೆ ಬಂದ್ವಿ. ರಾಕಿ ಅವರು ಕಾರ್ ಪಾರ್ಕಿಂಗ್ ಮಾಡಿ ಅವರು ಸ್ವಲ್ಪ ಎಲ್ಲೋ ಹೋಗಿದ್ದು ಬರ್ತೀನಿ ಅಂತ ಹೇಳಿ ಅವರು ಮನೆಗೆ ಬಂದಾಗಲೇ 11 ಗಂಟೆ ಆವಾಗ ಕೇಕ್ ತಂದಿದ್ದು. ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ತಗೊಬರ್ತಾರೆ ಅಂತ. ಯಾಕೆಂದರೆ ಹೇಳ್ತಾ ಇದ್ದ ಕೇಕ್ ಬೇಕು ಅಂತ. ನಾನು ಬೇಡ, ಸುಮ್ಮನೆ ಆಲ್ರೆಡಿ ಮಳೆ ಬರ್ತಾಯಿದೆ, ಟೈಮ್ ಬೇರೆ ಆಗ್ತಾಯಿದೆ ಅಂತ ಹೇಳಿದ್ದೆ. ಇಲ್ಲ ಬರ್ತೀನಿ ಇರಿ ಅಂತ ಅಂದ್ಬಿಟ್ಟು ಹೋಗಿದ್ರು. ನೋಡಿ, ನನ್ನ ಮಗ ಕೂಡ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅವನು TV ನೋಡ್ತಾ ಇದ್ದ, ನಾನು ಮಲ್ಕೊಬಿಟ್ಟಿದ್ದೆ. ಆಮೇಲೆ ಫೈನಲಿ 11 ಗಂಟೆಗೆ ಬಂದರು. ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಮಲಗಿಬಿಟ್ಟಿದ್ರು. ಇನ್ನು ನಾವು 3 ಜನನೇ ಸೆಲೆಬ್ರೇಷನ್ ಮಾಡಿಕೊಂಡು ನಾವು ಸ್ವಲ್ಪ ಕೇಕೆಲ್ಲ ತಿಂದ್ಕೊಂಡು ಮಲ್ಕೊಂಡ್ವಿ. ಅಂತೂ ಅವರಪ್ಪ ಬರೋ ತನಕ ಅದೆಷ್ಟೊತ್ತೇ ಆಗಲಿ ವೆಯ್ಟ್ ಮಾಡ್ತಾನೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.